ಯಾಕೆ ನೀಟ್ ಪರೀಕ್ಷೆ ಬಂದ ಮೇಲೆ ಇಷ್ಟೊಂದು ಹಗರಣಗಳಾಗ್ತಿದೆ? ಪ್ರಶ್ನೆ ಪತ್ರಿಕೆಗಳು ಯಾಕೆ ಈ ರೀತಿ ಭಾಳ ಬೇಕಾಬಿಟ್ಟಿ ಸೋರಿಕೆ ಆಗ್ತಾ ಇದೆ? ಇನ್ನೂ ಒಂದು ವಿಶೇಷ ಏನು ಅಂತಂದರೆ, ಬಿ ಜೆ ಪಿ ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ. ನೀಟ್ ಒಂದು ಹಗರಣ ಅಂತ ಹೇಳೋದಕ್ಕೆ ಕಾರಣ ಅದನ್ನು ಕೇಂದ್ರೀಕರಣಗೊಳಿಸಿರುವಂಥ ನಮ್ಮ ಅನೇಕ ಸ್ನೇಹಿತರು ಕೂಡ ಅದನ್ನು ಸಮರ್ಥನೆ ಮಾಡಿದ್ದಾರೆ. ಏನು ಒಂದು ಸಮರ್ಥನೆ ಅಂದರೆ, 4-5 ಪರೀಕ್ಷೆ ಬರೆಯೋದ್ರ ಬದಲು ಒಂದು ಕೇಂದ್ರೀಕೃತ ಪರೀಕ್ಷೆ ಬರಿಬೋದಲ್ಲ. ಈಗ ಇಂಜಿನಿಯರಿಂಗಲ್ಲಿ ಬರಿತಾ ಅಲ್ವಾ, JEE ಬರಿತಾ ಇದ್ದಾರೆ, ಕಾಮೆಡ್ಕೆ ಬರಿತಾ ಇದ್ದಾರೆ, CET ಬರಿತಾ ಇದ್ದಾರೆ. ಅದಕ್ಕಿಲ್ದಿರುವಂಥ ತೊಂದರೆ ವೈದ್ಯಕೀಯ ಪರೀಕ್ಷೆಗೆ ಯಾಕೆ ಬರುತ್ತೆ ಅಂತ ಪ್ರಶ್ನೆ. ಸಹಜವಾಗಿ BJP ಅಧಿಕಾರದಲ್ಲಿರುವಂಥ ಕೇಂದ್ರ ಸರ್ಕಾರ 12 ವರ್ಷಗಳ ಆಡಳಿತ ನೋಡಿದ್ವಿ. ಅತ್ಯಂತ ಅದಕ್ಷವಾದಂತಹ ವಿಶ್ವಾಸಾರ್ಹತೆಯಿಂದ ಬೇಜವಾಬ್ದಾರಿ ಸರ್ಕಾರ ಅಂತ ಗೊತ್ತಿದೆ. ಹೀಗಾಗಿ ಮೂರನೇ ಕಾರಣ, ನೀಟ್ ಒಂದು ಹಗರಣ ಅಂತ ಹೇಳೋದಕ್ಕೆ ಕಾರಣ ಕೇಂದ್ರಕ್ಕೆ ಆ ದಕ್ಷತೆನೇ ಇಲ್ಲ. ಅಧ್ಯಕ್ಷರು ಬಂದ್ಬಿಟ್ಟು ಪ್ರದೀಪ್ ಕುಮಾರ್ ಜೋಶಿ ಅಂತ ಹೇಳ್ಬಿಟ್ಟು ಅವರು ಪ್ರೊಫೆಸರ್. ಅವರು ಅಧ್ಯಕ್ಷರಾದಾಗ 2024ರಲ್ಲಿ ದೊಡ್ಡ ಹಗರಣ ಆಯಿತು. ನೀಟ್ ಹಗರಣ ಗೊತ್ತಲ್ಲ, ಮೊದಲನೇ ಲೀಕೇಜ್ ಆಯಿತು. ಆಗ ಅವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳಿಲ್ಲ. ನಾವು ಆಗಲೇ ಮಾತಾಡ್ದಂಗೆ ಹುಲಿ ಕೋಣಗಳನ್ನು ಬಲಿ ಕೊಡ್ತಾರೆ ಹೊರತಾಗಿ ಹುಲಿ ಸಿಂಹಗಳನ್ನ ಬಲಿ ಕೊಡೋದಿಲ್ಲ. ಅದಕ್ಕೂ ಮುಂಚೆ ಇವರು RSSನ ಪ್ರಚಾರಕರಾಗಿದ್ದು ನೋಡಿ, ಎಲ್ಲೆಲ್ಲಿ ಹೋಗುತ್ತೆ ಇದು. ವಂಚಿತ ಸಮುದಾಯ ಬಂದಿರ್ತಾರೆ, ಅವರಿಗೆ ಏನೋ ಒಂದು ಡಾಕ್ಟರ್ ಆಗ್ಬೇಕಂತ ಉತ್ಸಾಹದಿಂದ ಬಂದಿರ್ತಾರೆ, ಇಲ್ಲ ಪೋಷಕರ ಒತ್ತಡದಿಂದ ಬರೆಯೋರೊಂದು ಅರ್ಧ ಜನ ಇರ್ತಾರೆ. ಅವರ ಮಾನಸಿಕ ಸ್ಥಿತಿ ನೋಡಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಇದು ಶುರುವಾಯ್ತಲ್ವಾ, ಶುರುವಾದಾಗ ಒಂದು ಕೋಚಿಂಗ್ ಮಾಫಿಯಾ ಬೆಳೀತು. ಎಲ್ಲಿ ಬೆಳೀತು? ರಾಜಸ್ಥಾನ್ ಮತ್ತು ಉತ್ತರ ಭಾರತದ ಭಾಗದಲ್ಲಿ ದೊಡ್ಡ ಮಟ್ಟದ ಕೋಚಿಂಗ್ ಮಾಫಿಯಾ ಬೆಳೀತು. ಆ ಥರ ಅಧಿಕಾರದ ಅವಧಿಯಲ್ಲಿ ಹಗರಣ ಆದರೆ ಅವರಿಗೆ ಮತ್ತೊಂದು ಪ್ರಮೋಷನ್ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತೊಬ್ಬರನ್ನ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಯಾವ ಅಧಿಕಾರಿಗಳಿಗೆ ಯಾವ ಹಗರಣ ಮಾಡುವಂಥವರಿಗೆ ಭಯ ಬರುತ್ತೆ. ಮಣಿಪುರ ಕಾರಣಕ್ಕೆ ಅಮಿತ್ ಶಾ ರಾಜೀನಾಮೆ ಕೊಡಲ್ಲ ತಾನೆ? ಎಲ್ಲಿ ಕೊಟ್ಟಿದ್ದಾರೆ? ದೇಶದಲ್ಲಿ ಅನೇಕ ಕಾರಣಗಳು ಮೋದಿಯವ್ರಿಗೆ ರಾಜೀನಾಮೆ ಕೊಡಲ್ಲಲ್ವ? ಧರ್ಮೇಂದ್ರ ಪ್ರಧಾನಿ ರಾಜೀನಾಮೆ ಕೇಳೋ ನೈತಿಕತೆ ಮೋದಿಯವರಿಗೂ ಇಲ್ಲ, ಅಮಿತ್ ಶಾಗೂ ಇಲ್ಲ. ಸೊ ಧರ್ಮೇಂದ್ರ ಪ್ರಧಾನ್ ಇಸ್ ಎಂಜಾಯಿಂಗ್. ಬಹುಪಾಲು ಮಾಧ್ಯಮಗಳು ಎಷ್ಟು ಅನೈತಿಕವಾಗಿದೆ ಅಂದರೆ, ಯಾರಾದರೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದಾರ? ಯಾರಾದರೂ ಪ್ರದೀಪ್ ಕುಮಾರ್ ಜೋಶಿ ರಾಜೀನಾಮೆ ಕೇಳಿದಾರೆ? ನೋಡಿ, ರಾಧಾಕೃಷ್ಣ ಸಮಿತಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದೆ. NTA ಏನಿದೆ ಅದು ಪೇಪರ್ ಆ್ಯಂಡ್ ಪೆನ್ ವ್ಯವಸ್ಥೆಯನ್ನು ಬಿಡಬೇಕಂತ ಹೇಳ್ತಾ ಇದೆ. ಇವರು ಡಿಜಿಟಲ್ ಮಾತಾಡ್ತಾ ಇದ್ದಾರೆ, ಸ್ಮಾರ್ಟ್ ಇಂಡಿಯಾ ಮಾತಾಡ್ತಾ ಇದ್ದಾರೆ. ನೋಡಿ, ಮಾತಾಡೋದು ಏನೇನೋ ಮಾತಾಡ್ತಾ ಇದ್ದಾರೆ, ಆದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸೋದಕ್ಕೆ ಇವ್ರಿಗೆ ಕೆಪಾಸಿಟಿ ಇಲ್ಲ. ಮರಳಿ ಚಾತುರ್ವರ್ಣ ವ್ಯವಸ್ಥೆಯನ್ನು ದರಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಉತ್ಪ್ರೇಕ್ಷೆ ಅಂತ ಈಗ ಅನಿಸುತ್ತೆ. ಅದು ನಿಜ. ನೋಡಿ, ನೀವು ಸ್ಟೇಟ್ ಸಿಲೆಬಸ್ ಇರೋರೆಲ್ಲ ಯಾರು ನೀಟಲ್ಲಿ ಪಾಸ್ ಆಗಕ್ಕೆ, ಅನಿತಾ ಆತ್ಮಹತ್ಯೆ ಪ್ರಕರಣ ನೋಡಿದ್ದಾರೆ 2015ರಲ್ಲಿ ತಮಿಳುನಾಡಲ್ಲಿ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪೊಕ್ಕನಕೆರೆ. ನೀಟ್ ಪರೀಕ್ಷೆ ರದ್ದಾಗಿದೆ, ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ. ಇದರಿಂದ ಸುಮಾರು 20 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಮುಸುಕಾಗಿದೆ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಅರ್ಹ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ. ಮತ್ತು ಈ ಸಲ ಮಾತ್ರ ಅಲ್ಲ, ಕಳೆದ 5 ವರ್ಷದಲ್ಲಿ 89 ಪ್ರಶ್ನೆ ಪತ್ರಿಕೆ ಹಗರಣಗಳು ಆಗಿದ್ದಾವೆ ಅನ್ನುವಂಥ ಮಾಹಿತಿ ಇದೆ. ಯಾಕೆ ನೀಟ್ ಪರೀಕ್ಷೆ ಬಂದ ಮೇಲೆ ಇಷ್ಟೊಂದು ಹಗರಣಗಳಾಗ್ತಿದೆ? ಪ್ರಶ್ನೆ ಪತ್ರಿಕೆಗಳು ಯಾಕೆ ಈ ರೀತಿ ಭಾಳ ಬೇಕಾಬಿಟ್ಟಿ ಸೋರಿಕೆ ಆಗ್ತಾ ಇದೆ? ಇನ್ನೂ ಒಂದು ವಿಶೇಷ ಏನು ಅಂತಂದರೆ, BJP ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ. ಇದರಿಂದ ಬೇರೆ ಏನೋ ಕಾರಣ ಇರಬೇಕಲ್ಲ. ನೀಟು ನಾವು ಅಂದ್ಕೊಂಡಷ್ಟು ಸರಳವಾಗಿ ಇಲ್ಲ ಅಂತ ಅನ್ನಿಸ್ತಿದೆ. ಇಷ್ಟೆಲ್ಲ ನಾನು ಈಗ ಹೇಳಿದ್ನಲ್ಲ, ಇಷ್ಟೆಲ್ಲವನ್ನು ನೋಡ್ತಿದ್ರೆ. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರು, ಸಾಮಾಜಿಕ ಹೋರಾಟಗಾರರು, ಲೇಖಕರು ಆದಂಥ ಶ್ರೀಪಾದ್ ಭಟ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ನೀಟ್ನ ಆಳ ಆಗಲ್ಲ ಏನು ಸರ್? ನೀಟ್ ಅನ್ನೋದೇ ಒಂದು ಹಗರಣ. ನೀಟಲ್ಲಿ ನಡೆಯುವ ಹಗರಣ ಬೇರೆ, ನೀಟೇ ಒಂದು ಹಗರಣ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಆಯಾ ರಾಜ್ಯಗಳ ಸುಪರ್ದಿಗೆ, ಇದು ಸರ್ಕಾರ ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ ಶೆಡ್ಯೂಲ್ 7 ಪ್ರಕಾರ. ಆಯಾ ರಾಜ್ಯಗಳು ನಡೆಸ್ತಿದ್ದಂಥ CET ಒನ್ ಆಫ್ ದ ಬೆಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಪರಿಗಣಿಸಲಾಗಿತ್ತಲ್ವ. CET ಅದೇನು ಒಳ್ಳೆ ಅಪ್ರಿಸಿಯೇಟೆಡ್ ಆಗಿತ್ತು ಅದು. ಹೌದು, CET ನಡೆಸ್ತಿದ್ದಾಗ ಯಾವ ತೊಂದರೆ ಇರ್ತಾ ಇರಲಿಲ್ಲ. ಸಣ್ಣ ಪುಟ್ಟದ್ದು ಇದ್ದೇ ಇರ್ತಿದ್ವು, ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಆಗ್ತಾಯಿತ್ತು. ಅದು ಬೇರೆ ಒಟ್ಟಾರೆಯಾಗಿ ಯಾವುದೇ ತೊಂದರೆ ಇರ್ತಾ ಇರಲಿಲ್ಲ. ಆಮೇಲೆ ಆಯಾ ರಾಜ್ಯ ತನ್ನ ವಿದ್ಯಾರ್ಥಿಗಳನ್ನು ತಾನು ಆಯ್ಕೆ ಮಾಡ್ತಿರುವಂಥ ಒಂದು ಒಕ್ಕೂಟ ವ್ಯವಸ್ಥೆ ಇತ್ತು. ಅದನ್ನು ತೆಗೆದುಬಿಟ್ಟು ಕೇಂದ್ರೀಕರಣಗೊಳಿಸಿದ್ರಲ್ಲ 2015-13ರಲ್ಲಿ UPA 2ನಲ್ಲಿ ಅದು ಒಂದು ಪರಿಕಲ್ಪನೆ ಶುರುವಾಯಿತು. 15ರಿಂದ ಈಚೆಗೆ ಅದಕ್ಕೊಂದು ಸಾಂಸ್ಥಿಕ ಸ್ವರೂಪ ಕೊಟ್ಟು 18ರವರೆಗೂ CBSE ನಡೆಸ್ತಾ ಇದ್ದದನ್ನು 2019ರಲ್ಲಿ NTA ಅಂತ ಸ್ಥಾಪಿಸ್ಬಿಟ್ಟು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟಿದ್ದಾರೆ.
ಅಂದರೆ ಮೊದಲನೇದಾಗಿ ನೀಟ್ ಒಂದು ಹಗರಣ ಅಂತ ಹೇಳೋದಕ್ಕೆ ಕಾರಣ ಅದನ್ನು ಕೇಂದ್ರೀಕರಣಗೊಳಿಸಿರುವಂಥದ್ದು. ರಾಜ್ಯಗಳ ವಿದ್ಯಾರ್ಥಿಗಳು ರಾಜ್ಯಗಳ ಮೂಲಕ ಆಯ್ಕೆ ಆಗೋದನ್ನು ತಪ್ಪಿಸಿ ಕೇಂದ್ರೀಕರಣಗೊಳಿಸಿದ್ದು. ಇದಕ್ಕೆ ಕೊಡುವಂಥ ಸಮರ್ಥನೆಗಳು ನೋಡಿ, ನಮ್ಮ ಅನೇಕ ಸ್ನೇಹಿತರು ಕೂಡ ಸಮರ್ಥನೆ ಮಾಡಿದ್ದಾರೆ. ಏನು ಒಂದು ಸಮರ್ಥನೆ ಅಂದರೆ 4-5 ಪರೀಕ್ಷೆ ಬರೆಯೋದ್ರ ಬದಲು ಒಂದು ಕೇಂದ್ರೀಕೃತ ಪರೀಕ್ಷೆ ಬರಿಬೋದಲ್ಲ. ಅದು ನಿಜ. ಈಗ ನಮ್ಮ ಮಕ್ಕಳು ಡಾಕ್ಟರ್ ಹಾಕಬೇಕು ಅಂತಂದರೆ ಅಲ್ಲೊಂದು ಎ ಪರೀಕ್ಷೆ, ಬಿ ಪರೀಕ್ಷೆ, ಸಿ ಪರೀಕ್ಷೆ ಬರೆಯೋದು ಬದಲು ಒಂದು ಕೇಂದ್ರೀಕೃತ ಪರೀಕ್ಷೆ ಬರಿಬೋದಲ್ಲ. ಒಂದು ಮೇಲ್ನೋಟಕ್ಕೆ ಎಲ್ಲರಿಗೂ ಅರ್ಥ ಆಗುತ್ತೆ. ಪ್ರಶ್ನೆ ಇರುವಂಥದ್ದು 4-5 ಪರೀಕ್ಷೆ. ಈಗ ಇಂಜಿನಿಯರಿಂಗಲ್ಲಿ ಬರಿತಾ ಅಲ್ವಾ, JEE ಬರಿತಾ ಇದ್ದಾರೆ, ಕಾಮೆಡ್ಕೆ ಬರಿತಾ ಇದ್ದಾರೆ, CET ಬರಿತಾ ಇದ್ದಾರೆ. ಅದಕ್ಕಿಲ್ದಿರುವಂಥ ತೊಂದರೆ ವೈದ್ಯಕೀಯ ಪರೀಕ್ಷೆಗೆ ಯಾಕೆ ಬರುತ್ತೆ ಅಂತ ಪ್ರಶ್ನೆ. ಹಾಗಾದರೆ ಇಂಜಿನಿಯರಿಂಗ್ನ ಯಾಕೆ ನೀವು ಕೇಂದ್ರೀಕೃತಗೊಳಿಸ್ತಿಲ್ಲ? ಅದು ನಾಳೆ ಮಾಡ್ತಾರೆ ಅವರು ಸಹಜವಾಗಿ. ಎರಡನೇದು, ನೀವು ಈ ರೀತಿ 3-4 ಪರೀಕ್ಷೆ ಬರೆಯೋದು ಅನ್ನೋದು ಒಂದು ನೆಪ ಇಟ್ಕೊಂಡು ಶಿಕ್ಷಣದ ಒಂದು ಪ್ರವೇಶವನ್ನೇ ಕೇಂದ್ರೀಕರಣಗೊಳಿಸ್ಬಿಟ್ರೆ ಎರಡನೇ ಸ್ಕ್ಯಾಂಡಲ್ ಆಗಕ್ಕೆ ಕಾರಣ ಅಂತಂದರೆ ಕೇಂದ್ರೀಕರಣಗೊಂಡಿರುವಂಥದ್ದು. ಅದೇನಾಗುತ್ತೆ, ರಾಜ್ಯಗಳ ಹಿಡಿತದಲ್ಲಿದ್ದಾಗ ಎಷ್ಟು ರಾಜ್ಯಗಳಿದ್ದಾವೆ? 29 ರಾಜ್ಯಗಳಂತ ತೊಗೊಂಡ್ರೆ 21 ರಾಜ್ಯಗಳು ನಡೆಸಿದಾಗ ಯಾವ ದಕ್ಷತೆಯಿಂದ ಇರ್ತಾವೋ ಅಲ್ಲಿ ಸ್ಕ್ಯಾಂಡಲ್ ಆಗೋದಿಲ್ಲ, ಯಾವ ದಕ್ಷತೆ ಇರೋದಿಲ್ಲೋ ಅಲ್ಲಿ ಸ್ಕ್ಯಾಂಡಲ್ ಆಗುತ್ತೆ. ಅದು ಸಬ್ಜೆಕ್ಟಿವ್ ಆವಾಗ. ಹಾಗಾಗಿ ನೀವು ಹೇಳ್ದಂಗೆ 89 ಹಗರಣಗಳು BJP ಕೇಂದ್ರದ ಅಡಿಯಲ್ಲಿ ಬರುವಂಥ ಹಗರಣಗಳು, BJP ಆಡಳಿತದಲ್ಲಿರುವಂಥ ಹಗರಣ, PSI ತೊಗೊಂಡಿರ್ಬೋದು, ವ್ಯಾಪಮ್ ತೊಗೋಬೋದು, ಏನೇ ಆಗಲಿ ಅವು ಆಗ್ತವೆ. ಇದು ಕೇಂದ್ರಕ್ಕೆ ಹೋದಾಗ ಕೇಂದ್ರ ಅಧ್ಯಕ್ಷತೆಯಿಂದ ಕೊಡೋದು ಸಹಜವಾಗಿ BJP ಅಧಿಕಾರದಲ್ಲಿರುವಂಥ ಕೇಂದ್ರ ಸರ್ಕಾರ 12 ವರ್ಷಗಳ ಆಡಳಿತ ನೋಡಿದ್ದೀವಿ. ಅತ್ಯಂತ ಅದಕ್ಷವಾದಂತಹ ವಿಶ್ವಾಸಾರ್ಹತೆಯಿಂದ ಬೇಜವಾಬ್ದಾರಿ ಸರ್ಕಾರ ಅಂತ ಗೊತ್ತಿದೆ. ಸಹಜವಾಗಿ ಅದರ ಎಲ್ಲ ಪರಿಣಾಮಗಳು ಅದರ ಅಡಿಯಲ್ಲಿರುವಂಥ ನೀಟ್ ಮೇಲೆ ಬೀಳುತ್ತೆ, NTA ಮೇಲೆ. ಹೀಗಾಗಿ ಮೂರನೇ ಕಾರಣ ನೀಟ್ ಒಂದು ಹಗರಣ ಅಂತ ಹೇಳೋದಕ್ಕೆ ಕಾರಣ ಕೇಂದ್ರಕ್ಕೆ ಆ ದಕ್ಷತೆನೇ ಇಲ್ಲ, ಮೂರನೇ ಕಾರಣ. ಈ 4ನೇ ಕಾರಣ ನೋಡಿ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಿದೆ. ಆಲ್ರೆಡಿ ಪದೇ ನಾನು ಹೇಳ್ತಾ ಹೋಗ್ತೀನಿ, ಯಾಕಂದರೆ ಕೇಂದ್ರೀಕರಣಗೊಳ್ತಾ ಇದೆ ಶಿಕ್ಷಣ ಕೇಂದ್ರೀಕರಣ. 2019ರಲ್ಲಿ NTA ಮಾಡಿದ್ರಲ್ವಾ, 2020ರಲ್ಲಿ ಕಸ್ತೂರಿ ರಂಗನ್ ವರದಿ ಬಂತು, NEP ಬಂತು, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂತು. ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಪರೀಕ್ಷೆಗಳ ಮುಂದೆ NTA ಮೂಲಕ ನಡೆಸ್ಬೇಕಂತ ಹೇಳ್ಬಿಟ್ಟು. 4ನೇದು, ಬರೀ NTA ಅಡಿಯಲ್ಲಿ ನಡೆಸುವಂತೆ ಬೇರೆ ಪರೀಕ್ಷೆಗಳು ಇಷ್ಟೊಂದು ಹಗರಣ ಆಗೋದ್ರಲ್ಲಿ ನೀಟ್ ಯಾಕೆ ಆಗ್ತಾ ಇದೆ? ಅದು ಒಂದು ದೊಡ್ಡ ಪ್ರಶ್ನೆ. ನೀವು NTA ಎರಡು ಅದರೊಂದು ಸ್ಟ್ರಕ್ಚರ್ ನೋಡಿ. NTAದಲ್ಲಿ ಒಬ್ಬರು ಅಧ್ಯಕ್ಷರಿದ್ದಾರೆ, ಒಬ್ಬರು ಡೈರೆಕ್ಟರ್ ಜನರಲ್ ಅಂತ ಇರ್ತಾರೆ. ಅಧ್ಯಕ್ಷರು ಬಂದ್ಬಿಟ್ಟು ಪ್ರದೀಪ್ ಕುಮಾರ್ ಜೋಶಿ ಅಂತ ಹೇಳ್ಬಿಟ್ಟು, ಅವರು ಪ್ರೊಫೆಸರು. ಅವರು ಅಧ್ಯಕ್ಷರಾದಾಗ 2024ರಲ್ಲಿ ದೊಡ್ಡ ಹಗರಣ ಆಯಿತು, ನೀಟ್ ಹಗರಣ ಗೊತ್ತಲ್ಲ, ಮೊದಲನೇ ಲೀಕೇಜ್ ಆಯಿತು. ಆಗ ಅವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳಿಲ್ಲ. ನಾವು ಆಗಲೇ ಮಾತಾಡ್ದಂಗೆ ಕುರಿ ಕೋಣಗಳನ್ನು ಬಲಿ ಕೊಡ್ತಾರೆ ಹೊರತಾಗಿ ಹುಲಿ ಸಿಂಹಗಳನ್ನ ಬಲಿ ಕೊಡೋದಿಲ್ಲ. ಉಲ್ಟಾ ಏನು ಮಾಡಿದ್ರು 2024ರಲ್ಲಿ ಅವರನ್ನೇ ತನಿಖೆಗೆ ನೇತೃತ್ವ ಕೊಟ್ಬಿಟ್ರು, ಪ್ರದೀಪ್ ಕುಮಾರ್ ಜೋಶಿಗೇನೆ. ಅವರ ಅಧ್ಯಕ್ಷರಾದಂತಹ NTA ತೋಳನ್ನು ಬಿಟ್ಟಂಗೆ ಬಿಟ್ಟರು. ಆಯಿತು, ಅದ್ರದ್ದು ಏನು ಫಲ ಗೊತ್ತಾಗಲಿಲ್ಲ. 2020ರಲ್ಲಿ ಈಗ ಹಗರಣದ ಈಗಲೂ ಪ್ರದೀಪ್ ಕುಮಾರ್ ಜೋಶಿ ಅದರ ಅಧ್ಯಕ್ಷರಾಗಿದ್ದಾರೆ. ಹಾಗಿದ್ರೆ ಅವ್ರ ಉತ್ತರದಾಯಿತ್ವ ಏನು? ಅವ್ರ ಮೇಲೆ ಏನು ಜವಾಬ್ದಾರಿನಿಲ್ವಾ? ಯಾಕಿಲ್ಲ ಅಂತಂದರೆ, ಇದಕ್ಕೂ ಮುಂಚೆ ಅವರು ಮಧ್ಯಪ್ರದೇಶ ಪಬ್ಲಿಕ್ MPPSC ಲೋಕಸೇವಾ ಆಯೋಗ ಇದೆಯಲ್ಲ, ಅದೇ ರೀತಿ ಮಧ್ಯಪ್ರದೇಶ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ದರು NTA ಬರೋಕ್ಕಿಂತ ಮುಂಚೆ. ಅದ ನಂತರ ಹರಿಯಾಣದ ಸಲಹೆಗಾರರಾಗಿದ್ದರು ಹರಿಯಾಣ ಲೋಕಸೇವಾ ಆಯೋಗಕ್ಕೆ. ಅದಕ್ಕೂ ಮುಂಚೆ ಇವರು RSSನ ಪ್ರಚಾರಕರಾಗಿದ್ದರು. ನೋಡಿ ಎಲ್ಲೆಲ್ಲಿಗೆ ಹೋಗುತ್ತೆ ಇದು. ಯಾಕೆ BJP ಕಾರಣದ ಹಗರಣ ಆಗುತ್ತೆ ಅಂದರೆ BJPಗೆ ತನ್ನ ಸ್ವತಃ ಇಸಾಗ್ತಾ ಬಿಟ್ಟು ಬೇರೆ ಏನಿಲ್ಲ ನೋಡಿ. BJP ಯಾಕೆ BJP ಅವಧಿನಲ್ಲೇ ಹೇಗಾಗುತ್ತೆ ಅನ್ನೋದಕ್ಕೆ, ಇಡೀ ದೇಶದಲ್ಲಿ ಫಸ್ಟು ದೊಡ್ಡ ಮಟ್ಟದಲ್ಲಿ ಈ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ಅಂತ ನಡೆದಿದ್ದು ಗೊತ್ತಾಗಿದ್ದು ಮಧ್ಯಪ್ರದೇಶದಲ್ಲಿ ನಡೆದಂಥ ವ್ಯಾಪಮ್ ಹಗರಣ. ಆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 200 ಜನರನ್ನ CBI ಬಂಧನ ಮಾಡಿರೋದು. ಅಂದರೆ 2000 ಜನನ್ನ ಬಂಧಿಸಿರೋದು. ಅವ್ರನ್ನ ಅಷ್ಟು ಜನ ವಿಚಾರಣೆ ಮಾಡಿದ್ದಾರೆ. ಮತ್ತು ಎಷ್ಟು ಸುದೀರ್ಘವಾಗಿ ವಿಚಾರಣೆ ನಡೆದಿದೆ, ಮತ್ತು ಅವ್ರಿಗೆ ಶಿಕ್ಷೆ ಕೂಡ ಆಗಿದೆ. ಎಲ್ಲಿಂದಲ್ಲಿಗೆ ಅಂದರೆ 2013ರಲ್ಲಿ ಶುರು ಆಯ್ತಾ, ತೀರ್ಪು ಬಂದಿದ್ದು 2025ರ ಡಿಸೆಂಬರ್ನಲ್ಲಿ. ಅಲ್ಲ, ಕೇವಲ 12 ವ್ಯಕ್ತಿಗಳಿಗೆ ಅಲ್ಲಲ್ಲ, ಹೌದು, 2000 ಜನನ್ನ ಇವರು ಅರೆಸ್ಟ್ ಮಾಡಿದ್ರು. ನೀವು ಶಿಕ್ಷೆ ಆಗಿರೋದು ಬರೀ 12 ಜನಕ್ಕೆ. ಅದು ಕೂಡ ಎಂಥ ಶಿಕ್ಷೆ? ಕೇವಲ 5 ವರ್ಷಗಳ ಕಠಿಣ ಶಿಕ್ಷೆ. ಅಲ್ಲ, ನಾನು ಹೇಳ್ತಿರೋದು ನೋಡಿ, ಇಷ್ಟೆಲ್ಲ ಆಗಿದೆ. ವ್ಯಾಪಮ್ಮಿಂದ ಶುರು ಆಯ್ತಾ, ನೆಕ್ಸ್ಟು ಜಾರ್ಖಂಡಲ್ಲಿ ಆಯಿತು, ರಾಜಸ್ಥಾನಲ್ಲಿ ಆಯಿತು, ಗುಜರಾತಲ್ಲಿ ಆಯಿತು, ಉತ್ತರ ಪ್ರದೇಶಲ್ಲಿ ಆಯಿತು, ಮತ್ತು ಕರ್ನಾಟಕದಲ್ಲೂ ಈ PSI ಅದು BJP ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಆಯಿತು. ಯಾಕೆ ಇದು ಏನೋ ಸಮಥಿಂಗ್ ಏನೋ ಇರಬೇಕಲ್ಲ, ಇದು ಹಿಂಗಾಗತ್ತೆ ಅಂದರೆ? ಇದನ್ನು ನಾವು ಒಂಥರ ಒರಟಾಗಿ ಮಾತಾಡೋದಾದರೆ BJP ಇಸ್ ಅನ್ಫಿಟ್ ಫಾರ್ ರೂಲಿಂಗ್ ಅಂತ ಒರಟಾಗಿ ಹೇಳಬೇಕಾಗತ್ತೆ. ನಾವು ಆ ಥರ ಹೇಳಬಾರ್ದು, ಯಾಕಂದರೆ ಜನರಿಂದ ಆಯ್ಕೆಯಾಗಿ ಬಂದಿರೋದ್ರಿಂದ. ಬಟ್ ಅದೊಂದು ತೀರಾ ಕ್ಲೀಶೆ ಇದು. ಜನರಿಂದ ಆಯ್ಕೆ ಆಗಿದೆಯೋ ಅಂತ ಹೇಳ್ಬಿಡ್ತಾರೆ. ಜನರು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ.
ಜನರುಗಳಿಗೆ ದಕ್ಷ ಅಂತ ಅವ್ರಿಗೆ ಇರೋ ದಿನನಿತ್ಯದ ವ್ಯವಹಾರದಲ್ಲಿ ಯಾರು ಆಯ್ಕೆ ಮಾಡ್ತಾರೆ, ಏನೇನೋ ಕಾರಣಕ್ಕೆ ಆಯ್ಕೆ ಆಗಿರ್ತಾರೆ. ಕಾರಣಕ್ಕೆ ಆಯ್ಕೆ ಆಗಿರ್ತಾರೆ. ನೋಡಿ ನೀವು ಸುಮ್ಮನೆ ಒಂದು 89 ಉದಾಹರಣೆ ಕೊಡ್ತೀನಿ. 2021ರಲ್ಲಿ ರೈಲ್ವೆ ಏನೋ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. CTET ಇಂಡಿಯನ್ ಆರ್ಮಿ ಸೋಲ್ಜರು. 2024ರಲ್ಲಿ CTET CUT UG ಕೇಂದ್ರ ನಡೆಸುವಂಥದ್ದು, UGC ನೆಟ್ಟು, BPSC ಬಿಹಾರಲ್ಲಿ TRE ಎಕ್ಸಾಮು, JSSC ಇಂಥ ಪಟ್ಟಿ ಹೇಳ್ತಾ ಹೋದರೆ ಅಂದರೆ ಇದೇನು ತೋರಿಸುತ್ತೆ? 1 ವರ್ಷ ಆಯ್ತಪ್ಪ, 15 ವರ್ಷದಿಂದ ಒಂದ್ಸಲ ಆಗಿತ್ತು, ಓಕೆ, ಯಾವಾಗ ಒಂದಾಯಿತು, ಓಕೆ. 89 ಹಗರಣಗಳು BJP ಆಡಳಿತದಲ್ಲಿರುವಂಥ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರದ ಸಂದರ್ಭದಲ್ಲಾಗುತ್ತಂದರೆ ಅನ್ಫಿಟ್ ಅಲ್ವಾ, ಅವರು ಆಡಳಿತ ನಡೆಸೋದಕ್ಕೆ ಅನರ್ಹ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡನೇದು BJP ಭ್ರಷ್ಟಾಚಾರದ ಒಂದು ದೊಡ್ಡ ಮತ್ತೆ ಇಷ್ಟೆಲ್ಲ ಆಗಿದೆ ಅಲ್ವಾ ಇಲ್ಲಿವರೆಗೆ. ಅಂದರೆ ಜನಕ್ಕೆ ಉತ್ತರದಾಯಿ ಆಗುವ ದೃಷ್ಟಿಯಿಂದ ಕೇಳ್ತೀನಿ ನಾನು, ಒಬ್ಬ ಶಿಕ್ಷಣ ಸಚಿವನ ಮೇಲೆ ಕ್ರಮ ಕೈಗೊಂಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಏನು ಕ್ರಮ ತಗೊಳ್ಳಿ? 24 ಅವರೇ ಶಿಕ್ಷಣ ಸಚಿವ ಅಲ್ಲ, ಯಾರೊಬ್ಬರ ಮೇಲೂ ಆಗಿಲ್ಲ. ರಾಜ್ಯ ಶಿಕ್ಷಣ ಸಚಿವರ ಮೇಲೂ ಆಗಿಲ್ಲ, ಕೇಂದ್ರದಲ್ಲೂ ಆಗಿಲ್ಲ. ನಾನು ಕೇಳಿದ್ರೆ ಸರ್, ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬೇಕು ಇದಕ್ಕೆ. ಇದು ತಮಾಷೆ ಅಲ್ಲ. 89 ಹಗರಣಗಳು. ನೀಟ್ ಅಂತ ಹೇಳ್ಬಿಟ್ಟು, ನೀವು ನೀಟ್ ಗೊತ್ತಿದೆ ನಿಮಗೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ. ಅಲ್ಲಿ ಇರುವಂಥ ಸೀಟ್ಗಳ ಸಂಖ್ಯೆ ಕೇವಲ 1.29 ಲಕ್ಷ ಮಾತ್ರ. ಅಂದರೆ ಉಳಿದ 20.5 ಲಕ್ಷ ವಿದ್ಯಾರ್ಥಿಗಳು ವಾಪಸ್ ಬರ್ತಾರೆ. 20.5 ಲಕ್ಷ ನೀವು ಇಮ್ಯಾಜಿನ್ ಮಾಡಿ. 20.5 ಲಕ್ಷ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ಗ್ರಾಮೀಣ ಭಾಗದಿಂದ, ವಂಚಿತ ಸಮುದಾಯ ಬಂದಿರ್ತಾರೆ. ಅವರಿಗೆ ಏನೋ ಒಂದು ಡಾಕ್ಟರ್ ಆಗ್ಬೇಕಂತ ಉತ್ಸಾಹದಿಂದ ಬಂದಿರ್ತಾರೆ, ಇಲ್ಲ ಪೋಷಕರ ಒತ್ತಡದಿಂದ ಬರೆಯೋರೊಂದು ಅರ್ಧ ಜನ ಇರ್ತಾರೆ. ಅವರ ಮಾನಸಿಕ ಸ್ಥಿತಿ ನೋಡಿ ಯಾವ ಹಂತದಲ್ಲಿ ತಲುಪಿತಂತ. ಅಂದರೆ ಯಾವುದೇ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ BJP ಇರುವಂಥ ಆಡಳಿತಕ್ಕೆ. ಎರಡನೇದು, ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಇದು ಶುರುವಾಯ್ತಲ್ವಾ, ಶುರುವಾದಾಗ ಒಂದು ಕೋಚಿಂಗ್ ಮಾಫಿಯಾ ಬೆಳೀತು. ಎಲ್ಲಿ ಬೆಳೀತು? ರಾಜಸ್ಥಾನ್ ಮತ್ತು ಉತ್ತರ ಭಾರತದ ಭಾಗದಲ್ಲಿ ದೊಡ್ಡ ಮಟ್ಟದ ಕೋಚಿಂಗ್ ಮಾಫಿಯಾ ಬೆಳೀತು. 2024ರಲ್ಲಿ ಆಗಿದ್ದು ಕೂಡ ಸಿಕಾರ್ ಸುತ್ತಮುತ್ತ. ಈಗಲೂ ಕೂಡ ನೋಡಿ, ಈಗಲೂ ಪ್ರಕರಣ ಹೊರಗಡೆ ಬಂದಿರೋದು ರಾಜಸ್ಥಾನ ಸಿಕಾರ್. ಇಟ್ಸ್ ಬಿಗ್ಗೆಸ್ಟ್ ಮಾಫಿಯಾ ಬೆಳೀತಾ ಇದೆ. ಇದೆಲ್ಲದಕ್ಕೂ BJP ಬೆಂಬಲ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಪ್ರದೀಪ್ ಕುಮಾರ್ ಜೋಶಿ RSS ಪ್ರಚಾರಕರು ಈಸ್ ವೆರಿ ಕ್ಲೋಸ್ ಟು ವಾಜಪೇಯಿ ಆ್ಯಂಡ್ ಮುರಳಿ ಮನೋಹರ್ ಜೋಶಿ. ಎಸ್ ಕಂಟಿನ್ಯೂಡ್ ಈವನ್ ಇರ್ರೆಸ್ಪೆಕ್ಟಿವ್ ಆಫ್ 2024ರಲ್ಲಿ ಲೀಕೇಜ್ ಆದರೂ ಕಂಟಿನ್ಯೂ ಆಗಿದ್ದಾರೆ, ಈಗಲೂ ಕಂಟಿನ್ಯೂ ಆಗಿದ್ದಾರೆ. ಇನ್ನು ಎರಡನೇದು, 2024ರಲ್ಲಿ ಡೈರೆಕ್ಟರ್ ಜನರಲ್ ಆಗಿರುವಂಥದ್ದು ಸುಬೋಧ್ ಕುಮಾರ್ ಸಿಂಗ್ ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಜನರಲ್ ಆಗಿದ್ದರು. 2024 ನಂತರ ಲೀಕೇಜ್ ನಂತರ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು. ಎಲ್ಲಿ ಮಾಡಿದ್ರು ಗೊತ್ತಾ ನಿಮಗೆ? ಛತ್ತೀಸ್ಗಢ ಸರ್ಕಾರ, ಇವ್ರ ಸರ್ಕಾರ ಬಂತಲ್ಲ, ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಮುಖ್ಯ ಸಲಹೆಗಾರರಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದರೆ ನಾನು ಉನ್ನತ ಹುದ್ದೆಯಲ್ಲಿರುವ ವ್ಯಕ್ತಿ ಆ ಥರ ಅಧಿಕಾರದ ಅವಧಿಯಲ್ಲಿ ಹಗರಣ ಆದರೆ ಅವ್ರಿಗೆ ಮತ್ತೊಂದು ಪ್ರಮೋಷನ್ ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ತಾರೆ, ಮತ್ತೊಬ್ಬರನ್ನ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಯಾವ ಅಧಿಕಾರಿಗಳಿಗೆ ಯಾವ ಹಗರಣ ಮಾಡುವಂಥವರಿಗೆ ಭಯ ಬರುತ್ತೆ. ಈ ಸರ್ಕಾರದಲ್ಲಿ ಈಗ ಗೃಹ ಇಲಾಖೆಯ ಮಣಿಪುರ ಕಾರಣಕ್ಕೆ ಅಮಿತ್ ಶಾ ರಾಜೀನಾಮೆ ಕೊಡಲ್ಲ ತಾನೆ? ಎಲ್ಲಿ ಕೊಟ್ಟಿದ್ದಾರೆ? ದೇಶದಲ್ಲಿ ಅನೇಕ ಕಾರಣಗಳು ಮೋದಿಯವರು ರಾಜೀನಾಮೆ ಕೊಡಲ್ಲಲ್ವ? ಯಥಾ ರಾಜ ತಥಾ ಪ್ರಜೆ ಅನ್ನುವಂಥ ಒಂದು ದಿನಗಳಲ್ಲಿ ನಾವು ಬದುಕ್ತಿರ್ಬೇಕಾದ್ರೆ ಈ ಥರದ ಭ್ರಷ್ಟಾಚಾರ ಈಗ ನಡೀತಾನೆ ಇದೆ. ಅಲ್ಲಲ್ಲ ಸರ್, ಮೋದಿ, ಅಮಿತ್ ಶಾ ಅಥವಾ RSS ನಾಯಕರು ಏನು ಬರ್ದಿರ್ತಾರ ಸ್ಕ್ರಿಪ್ಟು, ಅಕಾರ್ಡಿಂಗ್ಲಿ ಇವರು ಆಕ್ಟ್ ಮಾಡಿರ್ತಾರೆ. ಹಂಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳೋ ನೈತಿಕತೆ ಮೋದಿ ಅವರಿಗೂ ಇಲ್ಲ, ಅಮಿತ್ ಶಾಗೂ ಇಲ್ಲ. ಸೊ ಧರ್ಮೇಂದ್ರ ಪ್ರಧಾನ್ ಇಸ್ ಎಂಜಾಯಿಂಗ್. ಅವ್ರನ್ನ ಯಾರನ್ನ ಕೇಳ್ತಾ ಇದ್ದಾರೆ? ಹೋಗಲಿ. ಮಾಧ್ಯಮಗಳು, ಬಹುಪಾಲು ಮಾಧ್ಯಮಗಳು ಎಷ್ಟು ಅನೈತಿಕವಾಗಿದ್ದಾವೆ ಅಂದರೆ, ಯಾರಾದರೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದಾರ? ಯಾರಾದರೂ ಪ್ರದೀಪ್ ಕುಮಾರ್ ಜೋಶಿ ರಾಜೀನಾಮೆ ಕೇಳಿದಾರೆ? ನೋಡಿ, ಸುಬೋಧ್ ಕುಮಾರ್ ಸಿಂಗ್ನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದಕ್ಕೊಬ್ಬ ಪರಿಪೂರ್ಣ ಫುಲ್ ಟೈಮರ್ ಒಬ್ಬ ಡೈರೆಕ್ಟರ್ ಜನರಲ್ ಇಲ್ಲ. ಅದಾದಮೇಲೆ ರಾಧಾಕೃಷ್ಣ ಸಮಿತಿ ನೇಮಕಾತಿ ಮಾಡಿದರು. ರಾಧಾಕೃಷ್ಣ ಸಮಿತಿ, ರಾಧಾಕೃಷ್ಣ ಸಮಿತಿ ನೇಮಕಾತಿ ಮಾಡಿದ್ರು. ಅದು ಅಕ್ಟೋಬರ್ 2024ರಲ್ಲಿ ತನ್ನ ವರದಿಗಳನ್ನು ಕೊಡ್ತು. ಇದುವರೆಗೂ ಇಂಪ್ಲಿಮೆಂಟ್ ಆಗಿಲ್ಲ. ರಾಧಾಕೃಷ್ಣ ಸಮಿತಿ ಹೇಳಿರುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದೆ, NTA ಏನಿದೆ ಅದು ಪೇಪರ್ ಆ್ಯಂಡ್ ಪೆನ್ ವ್ಯವಸ್ಥೆಯನ್ನು ಬಿಡಬೇಕು ಅಂತ ಹೇಳ್ತಾ ಇದೆ. ಪೇಪರ್ ಆ್ಯಂಡ್ ಪೆನ್ ವ್ಯವಸ್ಥೆಯಲ್ಲಿ ಏನಾಗ್ತಾ ಇದೆ? ವಿತರಣೆ, ಸಂಗ್ರಹಣೆ ಮತ್ತು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ 3 ಐಡೆಂಟಿಫೈ ಮಾಡ್ತಾರೆ. ಒಂದು ಟ್ರಾನ್ಸ್ಪೋರ್ಟೇಷನ್, ವಿತರಣೆ ಮಾಡುವಂಥದ್ದು. ಅಂದರೆ ನೀವು ಸೆಂಟ್ರಲ್ ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತೀರಾ, ಅದನ್ನು ನೀವು ಪ್ರಿಂಟ್ಔಟ್ ತೆಗಿಬೇಕಾದ್ರೆ ಮೊದಲ ಹಂತ ಲೀಕೇಜ್ ಆಗುತ್ತೆ. ಪ್ರಿಂಟ್ಔಟ್ ತೆಗಿಬೇಕಾದ್ರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ವಿತರಣೆ ಸಂದರ್ಭದಲ್ಲಿ ಎಷ್ಟು ರಾಜ್ಯಗಳು, 21 ರಾಜ್ಯಗಳು, 9 ಕೇಂದ್ರ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ 2ನೇ ಹಂತದ ಲೀಕೇಜ್ ಆಗುತ್ತೆ, ವಿತರಣೆ, ಟ್ರಾನ್ಸ್ಪೋರ್ಟೇಷನ್. 3ನೇದು ಸ್ಟೋರೇಜ್, ಸಂಗ್ರಹಣೆ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಲೀಕೇಜ್ ಚಾನ್ಸಸ್ ಇದೆ. 4ನೇದು ಮ್ಯಾನ್ ಹ್ಯಾಂಡ್ಲಿಂಗ್. ಅಂದರೆ ನೀವು ಹೇಳ್ಬೋದು ಎಲ್ಲದಕ್ಕೂ CCTV ಆಗಿರ್ತೀವಿ, ಸಾಧ್ಯ ಮ್ಯಾನ್ ಹ್ಯಾಂಡ್ಲಿಂಗ್ ಕರಪ್ಷನ್ ಎಂತ ಎಲ್ಲ ಹಂತದಲ್ಲಿ ಇದೆ ಅಂತಂದರೆ ಎಲ್ಲೋ ಒಂದು ಸಣ್ಣ ಕರಪ್ಷನ್ ಎಲ್ಲ ಕಡೆಗೂ ಲೀಕೇಜ್ ಆಗ್ಬಿಡುತ್ತೆ. ಸೊ ನೀವು ಪೆನ್ ಆ್ಯಂಡ್ ಪೇಪರ್ ವ್ಯವಸ್ಥೆ ತೆಗೆದುಬಿಡಿ ಅಂತ ಹೇಳಿದ್ರು. ನೀವು ಡಿಜಿಟಲೈಸೇಷನ್ಗೆ ಹೋಗಿ ಆನ್ಲೈನ್ ಎಕ್ಸಾಮ್ಗಳಿಗೆ ಶಿಫ್ಟ್ ಆಗಿ ಅಂತ ರೆಕಮೆಂಡ್ ಮಾಡ್ತು. ಆದರೆ ನೀವು ತಮಾಷೆ ನೋಡಿ, 2024-25ರಲ್ಲಿ
ಈ NTA CB ಅಂತ ಕರೀತಾರೆ, ಕಂಪ್ಯೂಟರ್ ಬೇಸ್ಡ್ ಏಜೆನ್ಸಿ ಅಂತ ಕರೀತಾರಲ್ವ, ಅವ್ರಿಗೆ ಕೆಪಾಸಿಟಿ ಇದ್ದಿದೆ ಒಂದು ಟೈಮಿಗೆ 2 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೋದಾಗಿತ್ತು ಅಷ್ಟೇ. ಈ ಸಲ ಪರೀಕ್ಷೆ ಬರೆದ್ರದ್ದು 22 ಲಕ್ಷ. ಇನ್ನು 20 ಲಕ್ಷ ಜನಗಳಿಗೆ ಕಂಪ್ಯೂಟರ್ ಬೇಸ್ಡ್ ಅವೈಲಬಿಲಿಟಿಯಲ್ಲಿ ಕೊಡಿಸ್ಬೇಕಾಗಿತ್ತು. 2 ವರ್ಷ ಆಯ್ತು ಇವ್ರ ಕೈಲಿ ಅದನ್ನ ಕೊಡ್ಸಕ್ಕಾಗ್ತಾ ಇಲ್ಲ. ಕೊಡಿಸಿದ್ರೆ ದೇ ಕೂಡ ಗಾನ್ ಟು ಆನ್ಲೈನ್. ಇವರು ಡಿಜಿಟಲ್ ಮಾತಾಡ್ತಾ ಇದ್ದಾರೆ, ಸ್ಮಾರ್ಟ್ ಇಂಡಿಯಾ ಮಾತಾಡ್ತಾ ಇದ್ದಾರೆ, ನೋಡಿ ಮಾತನಾಡೋದು ಏನೇನೋ ಮಾತಾಡ್ತಾ ಇದ್ದಾರೆ. ಆದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಸೋದಕ್ಕೆ ಇವ್ರಿಗೆ ಕೆಪಾಸಿಟಿ ಇಲ್ಲ, NTA ಕೆಪಾಸಿಟಿ ಇಲ್ಲ. ಇದು ಸರ್ಕಾರ ಜವಾಬ್ದಾರಿ ಅಲ್ವಾ? ರಾಧಾಕೃಷ್ಣ ಸಮಿತಿ ಹೇಳಿದ್ದೇನು, ಇವ್ರು ಏನು ಮಾಡಿದ್ದೇನಾಗಲ್ಲ, ಸಮಿತಿ ನೇಮಕಾತಿ ಯಾಕೆ ಮಾಡಬೇಕು? ಅದು ಸ್ಪಷ್ಟವಾಗಿ ಹೇಳಿದೆ, ಪೆನ್ ಆ್ಯಂಡ್ ಪೇಪರ್ ತೆಗೆದುಬಿಡಿ, ಸಡನ್ ತೆಗೋಕ್ಕಾಗೋದಿಲ್ಲ, ಹಂತವಾಗಿ ತೆಗೀರಿ, ಹೌದು ಬಿಟ್ಬಿಡಿ ಇದನ್ನು. ಇದು ಇಟ್ ಇಸ್ ಎ ಬಿಗ್ಗೆಸ್ಟ್ ಸ್ಕೋಪ್ ಫಾರ್ ಲೀಕೇಜ್. ಇದೆಲ್ಲ ಹೇಳಿದವಲ್ಲ, ವಿತರಣೆ, ಸಂಗ್ರಹಣೆ ಮತ್ತು ಮ್ಯಾನೇಜಿಂಗ್ ಹಾಗೆ ಆಗುತ್ತೆ. ಡಿಜಿಟಲೈಸ್ ಮಾಡಿ, ಡಿಜಿಟಲೈಸಲ್ಲೂ ಚಾನ್ಸಸ್ ಇದೆ, ಯಾಕೆ ಮಾಡ್ತಾರೆ, ಆದರೆ ಪರ್ಸೆಂಟೇಜಸ್ ಕಡಿಮೆ ಡಿಜಿಟಲೈಸ್ ಮಾಡಿದಾಗ. ಯಾಕಂದರೆ ಅಕ್ರಾಸ್ ದ ಗ್ಲೋಬಲಿ ಅದು ಚೇಂಜ್ ಆಗಿದೆ. ಇವ್ರಿಗೆ ಕೆಪಾಸಿಟಿ ಇಲ್ಲ. 2 ಲಕ್ಷ ಮಾಡೋಕ್ಕೆ ಸಾಧ್ಯ ಇದೆ, ಆದರೆ 20 ಲಕ್ಷ ವಿದ್ಯಾರ್ಥಿಗಳು ಬರೀತಾ ಇದ್ದಾರೆ. ಮುಂದಿನ ವರ್ಷ ಇನ್ನೂ ಹೆಚ್ಚಾಗ್ತಾರೆ. ಇವರಲ್ಲಿ ಕೆಪಾಸಿಟಿ ಸಾಮರ್ಥ್ಯವಿಲ್ಲ. ನೀವು ನೋಡಿ, BJP ಕಾಲದಲ್ಲಿ ಯಾಕಾಗತ್ತಂದರೆ BJP ಅಧ್ಯಕ್ಷತೆ ಎಲ್ಲೆಲ್ಲಿದೆ ನೋಡಿ. ರಾಧಾಕೃಷ್ಣನ್ ಸಮಿತಿಯನ್ನು ಇಂಪ್ಲಿಮೆಂಟ್ ಕನಿಷ್ಠ ಶುರು ಮಾಡ್ಬೋದಾಗಿತ್ತಲ್ಲ. 2025ರಲ್ಲಿ 2 ಲಕ್ಷ ಇದ್ದು 1 ವರ್ಷ ನಂತರ ಕನಿಷ್ಠ 3 ಲಕ್ಷ 4 ಲಕ್ಷಕ್ಕೆ ಏರಿಸ್ಬೋದಾಗಿತ್ತಲ್ವಾ? ಇನ್ನೂ ಜಾಸ್ತಿ ಮಾಡ್ಬೋದು. ಅಲ್ಲ ಹೇಳ್ತಿರೋದು, ಇವ್ರು ಏನು ಆನ್ಲೈನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಟೆಕ್ಕು ಮಾತಾಡೋದು ಮಾತ್ರ ಏನು ಜಗತ್ತಲ್ಲಿ ಇಲ್ದಿರೋ ಮಾತಾಡ್ತಾ ಇದ್ದಾರೆ. ಕಣ್ಣೆದುರುಗಡೆಗೆ ನೀಟ್, ಯಾರೋ ಒಬ್ಬರು ಕೆಟ್ಟ ಜೋಕ್ ಹೇಳಿದ್ರು ಅದನ್ನು ಹೇಳ್ಬೇಕಂತ ಅನಿಸುತ್ತೆ. ಅದು ಏಕೆಂದರೆ ಡೈಪರ್ ಕೂಡ ಲೀಕ್ ಆಗೋದಿಲ್ಲ, ನೀಟ್ ಲೀಕ್ ಆಗುತ್ತಲ್ರಿ ಅನ್ನೋ ಮಟ್ಟಕ್ಕೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಅಂದರೆ ಕೆಟ್ಟ ಜೋಕ್ ಹೇಳುವಂಥ ಹಂತಕ್ಕೆ ನೀವು ತಲುಪಿದ್ದಾರೆ ಅಂದರೆ ಮತ್ತು BJPಯನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಾ? ಇದು ಭಾಳ ಮುಖ್ಯವಾದ ಪ್ರಶ್ನೆ. ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ದೊಡ್ಡ ಪ್ರಶ್ನೆ ಇರುವಂಥದ್ದು ಏನು ಅಂತಂದರೆ ಅದರ ತಾತ್ವಿಕ ಪ್ರಶ್ನೆ. ತಾತ್ವಿಕವಾಗಿ ನೋಡೋದು ಶುರು ಮಾಡ್ಕೋಬೇಕು. ಆಲ್ರೆಡಿ ನಾನು ಹೇಳಿದ್ನಲ್ಲ, ಒಕ್ಕೂಟ ವ್ಯವಸ್ಥೆಯಿಂದ ಕೇಂದ್ರೀಕರಣಗೊಳ್ತಿರುವಂಥದ್ದಲ್ಲ. ಯಾತಕ್ಕೋಸ್ಕರ ನೀವು ನೀಟ್ ಮಾಡ್ತಾ ಇದ್ದೀರಾ? ಯಾತಕ್ಕೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆ ಇಡ್ತಾ ಇದ್ದೀರಾ? ಸುಮ್ಮನೆ ಇವಾಗ ಏನಾಗ್ಬಿಟ್ಟಿದೆ, PUCಯಲ್ಲಿ ಎಕ್ಸಾಮ್ ಬರೀತಾರೆ, ಡಿಸ್ಕ್ರಿಪ್ಟಿವ್ ಟೈಪಿಗೆ 100 ಪ್ರಶ್ನೆಗೆ ಎಕ್ಸಾಮ್ ಬರೀತಾರೆ. ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಈಗ ಅವನು ಸೈನ್ಸಲ್ಲಿ 100 ತೊಗೊಂಡಿರ್ಬೋದು, ಅವನು ಅಥವಾ ಅವಳು ಅಲ್ವಾ, ಕೆಮಿಸ್ಟ್ರಿಯಲ್ಲಿ 100 ತೊಗೊಂಡಿರ್ಬೋದು, ಫಿಸಿಕ್ಸಲ್ಲಿ 100 ತೊಗೊಂಡಿರ್ಬೋದು, ಬಯಾಲಜಿಯಲ್ಲಿ ತೊಗೊಂಡಿರ್ಬೋದು. ಇಟ್ ಡಸಂಟ್ ಬಿಕಮ್ಸ್ ನಲ್ಲಿಫೈ ಆಗಿ ಹೋಗ್ಬಿಡುತ್ತೆ. ಮೂಮೆಂಟ್ ನೀಟ್ ಅನ್ನೋದು ಮುಖ್ಯ ಆಗಿದ್ದ ತಕ್ಷಣ ಅದಕ್ಕೆ ಬೆಲೆನೇ ಇರೋಲ್ವಲ್ಲ. ಮಲ್ಟಿಪಲ್ ಚಾಯ್ಸಿಗೆ ನೀವು ಶಿಫ್ಟ್ ಆಗಿದ್ದ ತಕ್ಷಣ PUCಗೆ ಬೆಲೆ ಇರಲ್ಲ. ಈಗ ಏನಾಗ್ತಾ ಇದೆ, PUCಗೆ ಯಾರೂ ಆಸಕ್ತಿನೇ ತೋರಿಸ್ತಾ ಇಲ್ಲ. PUC ಪರೀಕ್ಷೆ ಸುಮ್ಮನೆ ಬರೀತಾ ಇದ್ದಾರೆ. ಎವ್ರು ಬಡಿ ಶಿಫ್ಟೆಡ್ ಟು ದ ಕೋಚಿಂಗ್ ಸೆಂಟರ್. ಅಂದರೆ ಇವರು ನೀಟ್ ಹೆಸರಿನ ಮೂಲಕ ಒಂದೇ ಒಂದು ಪರೀಕ್ಷೆ ಮಾಡ್ತೀವಿ, ಇದರಿಂದ ಯೂನಿಫಾರ್ಮಿಟಿ ಬರುತ್ತೆ ಏನೋನೇ ಹೇಳ್ತಾ ಇದ್ದಾರಲ್ಲ. ಅದರಿಂದ ಅವ್ರಿಗೆ ಮಾಡಿದ್ದೇನು ಅಂತಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಹೆಚ್ಚಳ ಮಾಡಲಿಲ್ಲ. ಇನ್ನೊಂದು ಏನಾಯಿತು ಅಂತಂದರೆ, ಕರ್ನಾಟಕದ ಉದಾಹರಣೆ ತೊಗೊಂಡ್ರೆ ಅಥವಾ ಎಲ್ಲ ರಾಜ್ಯಗಳಲ್ಲಿರುವ ತೊಂದರೆ, ಎರಡನೇ ತೊಂದರೆ ಏನಾಗ್ತದೆ ಅಂದರೆ, ತಾತ್ವಿಕವಾಗಿ ಬಹುತೇಕರು ಸ್ಟೇಟ್ ಸಿಲೆಬಸ್ ಬರಿತಾ ಇದ್ದಾರೆ, ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿದ್ದಾರೆ 50-60%. ಆದರೆ ನೀಟ್ ಎಕ್ಸಾಮ್ ಪೇಪರ್ ಪ್ರಿಪರೇಷನ್ ಆಗೋದು CBSE ಆಧಾರದಲ್ಲಿ. ಸೊ ಸ್ಟೇಟ್ ಸಿಲೆಬಸ್ ಬರೆಯೋರಲ್ಲಿ ಯಾರು? ಗ್ರಾಮೀಣ ಭಾಗದ ಬಡ ಕುಟುಂಬದ ವಂಚಿತ ಸಮುದಾಯದ ಮಕ್ಕಳು. ಅವ್ರು ಯಾರಿಗೂ ನೀಟ್ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ. ಅಂದರೆ ಇವರು ನೇರವಾಗಿ ಏನು ಮಾಡ್ತಾ ಇದ್ದಾರೆ, ಬಡವರ ಮಕ್ಕಳು, ವಂಚಿತ ಸಮುದಾಯದ ಮಕ್ಕಳು ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ ಅವರು. ಅದನ್ನೇ ನಾನು ಬೇರೆ ಥರ ಕೇಳೋಣ ಅನ್ಕೊಂಡೆ. ಚಾತುರ್ವರ್ಣ ವ್ಯವಸ್ಥೆ ಅಲ್ವಾ ಇದು? ಅಲ್ಲಲ್ಲ, ಅದನ್ನೇ ಈಗ ನೋಡಿ, RSS ಏನು ಮಾಡುತ್ತೆ, ಅದು ರಾಜಕಾರಣ ಇರಲಿ, ಜುಡಿಷರಿ ಇರಲಿ, ಮಾಧ್ಯಮ ಇರಲಿ, ಮತ್ತು ಕಾರ್ಯಾಂಗ ಇರಲಿ, ತನ್ನ ಪ್ರತಿನಿಧಿಗಳನ್ನು ಅಲ್ಲಿಗೆ ತುಂಬಲಿಕ್ಕೆ, ತೂರಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೇ ಇದೆ. ಆಲ್ಮೋಸ್ಟ್ ಸಕ್ಸಸ್ ಕೂಡ ಆಗಿದೆ. ಅದೇ ರೀತಿ ಇಲ್ಲಿ ಅಂದರೆ ಬರುವಾಗಲೇ ನಮ್ಮವ್ರು ಬರಲಿ, ನಮ್ಮವ್ರನ್ನ ನಾವು ಕೋರ್ಟಲ್ಲಿ ನೋಡ್ಕೋಬೇಕು. ನೀವು ಹೇಳ್ದಂಗೆ ಮೇಲ್ವರ್ಗದವರು ಇನ್ನೊಂದೆಲ್ಲ ಇರ್ತಾರೆ, ಅವ್ರು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮರಳಿ ಚಾತುರ್ವರ್ಣ ವ್ಯವಸ್ಥೆಯನ್ನು ದರಕ್ಕೆ ನೋಡ್ತಾ ಇದ್ದಾರೆ ಅಂದರೆ ಉತ್ಪ್ರೇಕ್ಷೆ ಅಂತ ಈಗ ಅನಿಸುತ್ತೆ. ಅದು ನಿಜ. ನೋಡಿ, ನೀವು ಸ್ಟೇಟ್ ಸಿಲೆಬಸ್ ಇರೋರೆಲ್ಲ ಯಾರು ನೀಟಲ್ಲಿ ಪಾಸ್ ಆಗೋಕ್ಕೆ, ನೀನು ಅನಿತಾ ಆತ್ಮಹತ್ಯೆ ಪ್ರಕರಣ ನೋಡಿದ್ದಾರೆ 2013ರಲ್ಲಿ ತಮಿಳ್ನಾಡಲ್ಲಿ. ಆಕೆ PUCನಲ್ಲಿ ಅಲ್ಲಿ +12 ಅಂತ ಇದೆ, ಇಲ್ಲಿ PUC ಇದೆ. +2ನಲ್ಲಿ 90 to 93% ತೊಗೊಂಡಿದ್ಲು, ಖುಷಿಯಾಗಿದ್ಲು. ಆದರೆ ನೀಟ್ ಬಂದುಬಿಟ್ಟು ಅವಳಿಗೆ 72% ತೊಗೊಂಡು ಅವಳು ಮೆಡಿಕಲ್ ಸೀಟ್ ಸಿಗದೆ ಆತ್ಮಹತ್ಯೆ ಮಾಡಿಕೊಂಡು, ದಲಿತ ಮಹಿಳೆ ವಿದ್ಯಾರ್ಥಿನಿ. ಆ ಥರ ಎಷ್ಟು ಜನ ನಿಮಗೆ ಉದಾಹರಣೆ ಕೊಡ್ಬೋದು? ಬೆಳಕಿಗೆ ಬರಲಾರ್ದಷ್ಟಿದ್ದಾವೆ. ಅಂದರೆ ದಲಿತರ ಹೆಣ್ಮಕ್ಳು, ದಲಿತರ ಹುಡುಗರು ಡಾಕ್ಟರ್ ಆಗಬಾರ್ದಾ? ಇಲ್ಲ, ನೀವು ಎಲ್ಲ ರಾಜ್ಯಗಳಲ್ಲಿ CBSE ಮಾಡಿಬಿಡಿ. ನಾನು ಹೇಳ್ತಿರೋಂಥ ಅದನ್ನು ಸಪೋರ್ಟ್ ಮಾಡೋದು ಬೇಡ. ಎಲ್ಲವನ್ನು CBSE ಮಾಡಿ. ನೀಟ್ ನಡೆಯೋ ಎಕ್ಸಾಮು CBSE, ಇಲ್ಲಿ ರಾಜ್ಯ ಸಿಲೆಬಸ್ ಓದಿದ್ರೆ ಅವ್ರು ಹೆಂಗೆ ಬರೀತಾರೆ? ಇದು ಎರಡನೇ ದೊಡ್ಡ ದುರಂತ ಆಗ್ತಿರುವಂಥದ್ದು.
ಮೂರನೇದು ಏನಾಗ್ತಾ ಇದೆ, ಬಹುತೇಕ ನೀಟಲ್ಲಿ ತಯಾರಾಗುವಂಥ 160 180 ಕ್ವಶನ್ಸ್ ಇದಾವಲ್ಲ, ಅವೆಲ್ಲವೂ ಕೋಚಿಂಗ್ ಸೆಂಟ್ರಲ್ಲಿ ಇರುವಂಥ ಪಾಠ ಮಾಡುವ ಕ್ವಶನ್ಗಳಿಗೆ ಮ್ಯಾಚ್ ಆಗ್ತಾವಂತ ದೊಡ್ಡ ಆರೋಪ ಇದೆ. ಈಗ ಶಿಕಾರಲಾಗಿರುವಂಥದ್ದು ಅದನ್ನೇ 400 ಒಂದು ಪ್ರಾಬಬಲ್ ಕ್ವಶನ್ಸ್ ಅಂತ ಏನು ಹೇಳಿದಾರಲ್ಲ, ಆ 400 ಕ್ವಶನ್ಗಳಲ್ಲಿ ನೀಟಲ್ಲಿರುವಂತಹ 160 ಕ್ವಶನ್ ಕೂಡ ಒಳಗೊಂಡಿವೆ. ಸೊ ನೋಡಿ, 160 ಕ್ವಶನ್ ಇದ್ದು ಒಳಗೊಂಡು 400 ಕೊಟ್ಟಿದ್ದಾರೆ ಅಂತಂದರೆ ಎಂಥ ರೀತಿಯ ಇದು ನೇರವಾಗಿ ಕೋಚಿಂಗ್ ಸೆಂಟರ್ ಮಾಫಿಯಾ ತಾನೇ ಇದು. ಕೋಚಿಂಗ್ ಸೆಂಟ್ರಿಗೂ NTIದಲ್ಲಿರುವಂತಹ ವ್ಯವಸ್ಥೆಗೂ ಒಂದು ಒಳಗಡೆ ಏನೋ ನಡೆದಿದೆ ತಾನೇ, ದೊಡ್ಡ ಭ್ರಷ್ಟಾಚಾರ ಅಲ್ವಾ ಇದು? ಇದನ್ನು ತನಿಖೆ ಮಾಡೋಕ್ಕಾಗಲ್ಲ ಈ ದೇಶಕ್ಕೆ. ಇಲ್ಲೆಲ್ಲ ವ್ಯವಸ್ಥೆಗೆ CBIಗೆ ತನಿಖೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಆರಾಮ್ಸೆ ಮಾಡ್ಬೋದು. ಹಂಗಿದ್ಮೇಲೆ ಕೋಚಿಂಗ್ ಸೆಂಟ್ರಿಗೆ ಯಾರು ಈ ಕ್ವಶನ್ ಪೇಪರ್ ಕೊಡ್ತಾ ಇದ್ದಾರೆ? ಈ ಲೀಕೇಜ್ ಬಿಟ್ಬಿಡಿ. ಅಲ್ಲ, ನೀವು CBI ತನಿಖೆ ಅಂತ ಹೇಳಿದಲ್ಲ, ವ್ಯಾಪಮ್ನು CBIನೇ ಮಾಡಿತ್ತು, ಬಟ್ ಫೈನಲಿ ತುಂಬ ಟೈಮ್ ತೊಗೊಂಡ್ಬಿಡ್ತು. 2013 ಶುರು ಆಗಿದ್ದು 2025 12 ವರ್ಷ. ಹಂಗಾದಾಗ ಏನ್ ನ್ಯಾಯ ಸಿಗುತ್ತೆ? ಇದು ಮೂರನೇದಾಯ್ತಾ. ಆಮೇಲೆ ಹಣ. ಇವತ್ತೊಂದು ಕೋಚಿಂಗ್ ಸೆಂಟರ್ ನೀವು ನೀಟ್ ಹೋಗ್ಬೇಕಂದ್ರೆ ಎಷ್ಟೋ ಜನ ಇಲ್ಲಿ ಕರ್ನಾಟಕದವರು ಗೊತ್ತಿಲ್ದನೋ ಪೋಷಕರು ಒಂದು ಪ್ಯಾನಿಕಲ್ಲಿ ರಾಜಸ್ಥಾನಕ್ಕೆ ಕೋಟಾಗೆ ಕಳಿಸ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹೌದೌದು, ಅತಿ ಹೆಚ್ಚು ಆತ್ಮಹತ್ಯೆ ಆಗುವ ಸ್ಥಳ ಕೋಟಾ ಅಂತ ಇದೆಯಲ್ಲ. PUC ಪ್ರೈವೇಟಲ್ಲಿ ಅವರು 2 ಲಕ್ಷ 3 ಲಕ್ಷ ಕೊಟ್ಟು ಓದಿಸ್ತಾರೆ, ಪ್ಲಸ್ ನೀಟಿಗೋಸ್ಕರ ತಯಾರಿಗೋಸ್ಕರ 3 ಲಕ್ಷ ಖರ್ಚು ಮಾಡ್ತಾರೆ. ಹತ್ತತ್ರ 6 ಲಕ್ಷ ಖರ್ಚು ಮಾಡ್ತಾರೆ. 6 ಲಕ್ಷ ಖರ್ಚು ಮಾಡ್ಬಿಟ್ಟು ನೀವು ಈ ಥರದ ಒಂದು ವ್ಯವಸ್ಥೆಯಲ್ಲಿ ನಾವು ಮಕ್ಕಳನ್ನ ಹೋಗ್ತಾ ಇದ್ದೀವಿ ಅಂತಂದರೆ ಭವಿಷ್ಯದಲ್ಲಿ ಯಾವ ರೀತಿಯ ಮಕ್ಕಳನ್ನ ನಾವು ತಯಾರು ಮಾಡ್ತಾ ಇದ್ದೀವಿ? BJP ವೈಫಲ್ಯದ ಬಗ್ಗೆ ನೀವು ಹೇಳಿದ್ರಿ. BJP ಬಗ್ಗೆ ಒಂದು ಮಾತಿತ್ತು ಏನು ಅಂತಂದರೆ, ಈಗ ಅದು ಅಷ್ಟಿಲ್ಲ. ಮೊದಲು ಏನಂತಂದರೆ ಅದು BJP ಅಂದರೆ ಬ್ರಾಹ್ಮಣ ಬನಿಯಾ ಮಾರ್ವಾಡಿಗಳ ಪಕ್ಷ ಅಂತ. ಬನಿಯಾ ಮಾರ್ವಾಡಿಗಳು ಅಂದರೆ ಏನು? ವ್ಯಾಪಾರಸ್ಥರು ಅಂತ. ಸೊ ಅವರು ಅದನ್ನ ಇನ್ನೊಂಥರ ಹೇಳ್ತಾರೆ, ಕಾಶಿರಾಮ್ ಬಟ್ಜಿ ಶೇಟ್ಜಿ. ಬಟ್ಜಿ ಶೇಟ್ಜಿ, ಬ್ರಾಹ್ಮಣ ಬನಿಯಾಗಿ ಬಟ್ಜಿ ಶೇಟ್ಜಿ ಅಂತ. ಹೌದು. ಇಲ್ಲಿ ನೋಡಿ, ನಾನು ಯಾಕೆ ಹೇಳಿದೆ ಅಂದರೆ, ಇದೇನೋ ಈ ಎಜುಕೇಷನ್ ಲಾಬಿ ಆಯಿತಾ, ಕೋಚಿಂಗ್ ಸೆಂಟರ್ಗಳ ಲಾಬಿ. ಹೌದು. ಆ ಕಾರಣಕ್ಕೆ ಸ್ವತಃ ಸರ್ಕಾರ ಈ ರೀತಿ ವಿದ್ಯಾರ್ಥಿಗಳನ್ನ ಬಲಿ ಕೊಡ್ತಿದೆಯಾ ಅಂತ. ಖಂಡಿತ. ಬರೀ ಎಜುಕೇಷನ್ ಲಾಬಿ ಮಾತ್ರವಲ್ಲ, ಇಡೀ ಶಿಕ್ಷಣ ವ್ಯವಸ್ಥೆಯನ್ನು ಅದರ ತಾತ್ವಿಕೆಯಲ್ಲಿ ಗ್ರಹಿಸ್ತಾ ಇಲ್ಲ. ಅಂದರೆ ಒಂದು ಒಂದು ತಾತ್ವಿಕತೆ ಇದೆಯಲ್ಲ, ಒಂದು ಅದಕ್ಕೊಂದು ಪೆಡಗಜಿ ಇರುತ್ತೆ. ಆ ಪೆಡಗಜಿ ಆಧಾರದಲ್ಲಿ ಮಕ್ಕಳು ಓದಬೇಕು, ಆ ಥರದಲ್ಲಿ ಬರಿಬೇಕಾದ್ರೆ ಒಂದು ತಾತ್ವಿಕತೆ ಇದೆಯಲ್ಲ, ಆ ತಾತ್ವಿಕನೇ ಕಳೆದಾಕ್ಬಿಟ್ಟಿದೆ. ಅದಕ್ಕೊಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಕರಿತಾ ಇದ್ವಿ, ಅದಿರುತ್ತೆ. ಒಂದು ಪೆಡಗಜಿಗೆ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಇರುತ್ತೆ, ಪರೀಕ್ಷಾ ವ್ಯವಸ್ಥೆ ಒಂದು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಇರುತ್ತೆ. ಅದು ಕೂಡ ಡ್ಯಾಮೇಜ್. BJP ಮಾಡಿರೋ ಡ್ಯಾಮೇಜ್ ಒಂದೆರಡಲ್ಲ, ಪರೀಕ್ಷಾ ವ್ಯವಸ್ಥೆಯನ್ನು ಡ್ಯಾಮೇಜ್ ಮಾಡಿದೆ, ಕೋಚಿಂಗ್ ಸೆಂಟರ್ ಮಾಫಿಯಾಗಳನ್ನ ಬೆಳೆಸಿದೆ, ಇನ್ನೊಂದು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿದೆ. ಇದ್ರೆ 2017 ಮುಂಚೆ ಬಂದ ಡಾಕ್ಟ್ರುಗಳು ಯಾರು ಸಮರ್ಥರಾಗಿರ್ಲಿಲ್ವಾ? CET ಬರೆದಿರೋ ಡಾಕ್ಟ್ರುಗಳು ಸಮರ್ಥರಲ್ವಾ? ಅವರೆಲ್ಲ ಇವತ್ತು ಯಾವ್ಯಾವ ಮಟ್ಟದಲ್ಲಿ ಡಾಕ್ಟರ್ ಆಗಿದ್ದಾರೆ? ಹಾಗಿದ್ರೆ ನೀಟ್ ಬರೆದಿರೋರೆಲ್ಲ ಮಾತ್ರ ಡಾಕ್ಟ್ರ? ಕಳೆದ 8 ವರ್ಷಗಳಲ್ಲಿ ಅಂಥ ಅದ್ಭುತ ಡಾಕ್ಟ್ರುಗಳನ್ನ ಉತ್ಪನ್ನ ಮಾಡಿದ್ದಾರೆ. ಇದಕ್ಕೊಂದು ಸಮರ್ಥನೆಯೇ ಇಲ್ಲ. ಫಸ್ಟ್ ಆಫ್ ಆಲ್ ನೀಟಿಗೆ ಒಂದು ಸಮರ್ಥನೆಯೇ ಇಲ್ಲ. ಅಂದರೆ ಯಾವ ಪರೀಕ್ಷಾ ಪದ್ಧತಿ ಬಗ್ಗೆ ಅನೇಕ ಅಪಸ್ವರಗಳಿದ್ದಾವೆ, ಆರೋಪಗಳಿದ್ದಾವೆ. ಅಂದರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಆ ಜಾಗದ ಬಗ್ಗೆ ಅನೇಕ ಆರೋಪಗಳಿದ್ದಾಗ ಆ ಜಾಗದಲ್ಲಿ ನಡೆಯೋ ಎಲ್ಲ ಕೆಲಸಗಳು ಕೂಡ ಆರೋಪಕ್ಕೆ ಒಳಗಾಗ್ಬಿಡ್ತವೆ. ನೀಟ್ ಬಗ್ಗೆನೇ ಆರೋಪಗಳಿದ್ದಾಗ, ನೀಟ್ ನಡೆಯುವ ಒಂದು ವ್ಯವಸ್ಥೆ, ಅದರ ಪರಿಕಲ್ಪನೆ ಬಗ್ಗೆ ಆರೋಪ ಇದ್ದಾಗ ನೀಟ್ ನಡೆಸುವಂಥ ಎಲ್ಲ ಚಟುವಟಿಕೆಗಳು ಕೂಡ ಅದರ ಅಡಿಯಲ್ಲಿ ಬಂದ್ಬಿಡ್ತವೆ. ಅಲ್ಲ, ಈಗ ಕ್ವಾಲಿಟಿ ಡಾಕ್ಟರ್ಸ್ ಹೆಂಗೆ ಬರೋಕ್ಕೆ ಸಾಧ್ಯ? ಹಿಂಗಾದ್ರೆ ಅದು ಒಂದು ಸೆಕೆಂಡ್ರಿ. ನೋಡಿ, ನೀಟಲ್ಲಿ ಬರೀತಿರೋರೆಲ್ಲ ಶ್ರೀಮಂತರೇ, ಬಹುತೇಕ ಶ್ರೀಮಂತರ ಮಕ್ಕಳು ಬರೋದು. ಇವತ್ತು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳು. ಅಲ್ಲ ಸರ್, ಅಲ್ಲಾದ್ರೂ ಒಳ್ಳೆ ಪ್ರಾಡಕ್ಟ್ ಬಂದರೆ ಓಕೆ, ಅದನ್ನು ನೀವು ಯಾವ ಥರ ಜಡ್ಜ್ಮೆಂಟ್ ಮಾಡ್ತೀರಾ ಪ್ರಾಡಕ್ಟ್ನ? ಅದನ್ನ ಹೇಳಕ್ ಹೊರಟಿದ್ದು. ಕರ್ನಾಟಕ ಅವನು ಯಾವುದೇ ವಿದ್ಯಾರ್ಥಿ ಅವನಿಗೆ ಅರ್ಹತೆ ಇದ್ದು ಅವನು ಮುಂದೆ ವೈದ್ಯ ವೃತ್ತಿಯನ್ನು ಸರಿಯಾಗಿ ಸಮರ್ಥವಾಗಿ ನಿಭಾಯಿಸಬಲ್ಲ ತಾಕತ್ತಿದ್ರೆ, ಸಾಮರ್ಥ್ಯ ಇದ್ದರೆ ಓಕೆ ಅಲ್ವಾ? ಇಲ್ಲ ಅಂದ್ರೆ ಹಿಂಗೆ ಈ ಅಕ್ರಮದ ಮೂಲಕ ಬಂದ್ರೆ ಹೌದು, ಅವನು ಎಂತ ಆರೋಗ್ಯ ಸೇವೆ ಕೊಡಬಲ್ಲ ಅಂತ ಅದು ಬಹಳ ಸ್ಪಷ್ಟವಾಗಿದೆ. ಅಕ್ರಮ ಮೂಲಕ ಬರೋದ್ರಲ್ಲಿ ಆರಾಮಾಗಿ ಬಂದಿರೋರ ಕತೆ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರ ವೈದ್ಯಕೀಯ ಇಲಾಖೆ ಇದೆಯಲ್ವಾ, ಡಾಕ್ಟ್ರುಗಳು ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ಕಾಗ್ತಿಲ್ಲ. 1 ಲಕ್ಷದವರೆಗೆ ಸಂಬಳ ಕೊಡಕ್ತಾ ಇರೋದ್ರೆ ಸರ್ಕಾರಿ ಹುದ್ದೆಗಳು ಯಾವ ಡಾಕ್ಟ್ರುಗಳು ಹೋಗ್ತಾ ಇಲ್ಲ. ಸೊ ನೀವು ಯಾವ ಅರ್ಹತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೀವು ನೀಟ್ ಪರೀಕ್ಷೆ ಅನ್ನುವಂಥದ್ದು ಸರ್ಕಾರಿ ಸೇವೆಯನ್ನು ಮಾಡಲಾರದಂತಹ ಡಾಕ್ಟರ್ನ ಉತ್ಪಾದನೆ ಮಾಡ್ತಾ ಇದ್ರೆ ಅದಕ್ಕೂ ಇವ್ರಿಗೆ ಸಂಬಂಧ ಅಲ್ವಾ, ಸರ್ಕಾರಕ್ಕೆ ಸಂಬಂಧ ಅಲ್ವಾಗ್ರೆ? ಬಹುತೇಕರು ಎಲ್ಲೂ ಹೋಗ್ತಾ ಇದ್ದಾರೆ, ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ ತಾನೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾರೂ ಬರ್ತಾ ಇಲ್ಲ, ಎಲ್ಲರೂ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ ಅನೇಕ ಕಾರಣಗಳಿಗೆ, ಹಣ ಗಳಿಕೆಗೋ ಏನಕ್ಕೋ. ಹಾಗಿದ್ಮೇಲೆ ಈ ನೀಟ್ ವ್ಯವಸ್ಥೆಯನ್ನು ರೂಪಿಸ್ತಿರೋರಿಗೆ ಇದರ ಪರಿಜ್ಞಾನ ಬೇಕಾಗಿಲ್ವಾಗ್ರೆ? ಇದು ಕೂಡ ಗುಣಮಟ್ಟ ತಾನೆ. ಹೌದು. ಆಮೇಲೆ
ಸರ್ಕಾರಿ ಕಾಲೇಜುಗಳು ಎಷ್ಟೊಂದು ಹತ್ರ 58,000 ಏನೋ ಇದ್ದಾವೆ, ಅಥವಾ 59,000 ಇದ್ದಾವೆ. ಖಾಸಗಿ ಕಾಲೇಜುಗಳು ಒಂದು 58,000 ಇದ್ದಾವೆ. ಅಷ್ಟೇ ವ್ಯತ್ಯಾಸ, 1,000 ವ್ಯತ್ಯಾಸ ಇದೆ. ಖಾಸಗಿ ಕಾಲೇಜುಗಳಲ್ಲಿ 1.5 ಕೋಟಿ ಹೋಗುತ್ತೆ ನಿಮಗೆ. ಅಥವಾ ಸರ್ಕಾರಿ ಎಂಟ್ರೆನ್ಸ್ ಮೂಲಕ ಹೋದ್ರು ಕೂಡ 50 ಲಕ್ಷ 60 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಫೀಸನ್ನು ಕೊಡೋರು ಯಾರು? ಅಂದರೆ ನೀಟನ್ನು ಕೇವಲ ಇಷ್ಟಕ್ಕೆ ಮಾತ್ರ, ಅಂದರೆ ವೈದ್ಯಕೀಯ ಶಿಕ್ಷಣವನ್ನು ಕೇವಲ ನೀಟಿಗೆ ಮಾತ್ರಕ್ಕೆ ಸೀಮಿತಗೊಳಿಸಿ ಅದರ ನಂತರ ಅದರ ಮುಂಚೆ ನಡೆಯುವಂಥ ಈ ಅವ್ಯವಹಾರಗಳಿದಾವಲ್ಲ, ಈ ಅನೈತಿಕತೆ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ನೀಟ್ ಲೀಕೇಜ್ ಅನ್ನೋದು ಒಂದು ಕಡೆಗೆ, ಅದರ ಮುಂಚೆ ಮತ್ತು ನಂತರ ನಡೆಯುವಂಥ ಅನೈತಿಕತೆಗಳು ಇದಾವಲ್ಲ, ಅದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ. ಸ್ಪಷ್ಟವಾಗಿದೆ. PUC ಎಕ್ಸಾಮ್ ಬರೀತಾರೆ, ಅದಕ್ಕೆ ಬೆಲೆನೇ ಇಲ್ವಲ್ಲ ಈಗ. ಅಲ್ಲ, ಹಿಂಗಾದ್ರೆ ಮಕ್ಕಳ ಭವಿಷ್ಯ ಏನು? ಭಾಳ ಕಷ್ಟ ಸರ್. ನೀನು ಹೇಳ್ತೀನಲ್ಲ, 21 ಲಕ್ಷ ಮಕ್ಕಳು ಈ ಮತ್ತೆ ಇದು ನಾವು ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕನ್ನೋ ನಿಜ. ಆದರೆ ಮುಂದುವರೆದ ಜಾತಿಯ ಮುಂದುವರೆದ ವರ್ಗಗಳು ಹೆಂಗೋ ತೇಲ್ಬಿಡ್ತಾರೆ. ಈ ಗ್ರಾಮೀಣ ಭಾಗದ ಮಕ್ಕಳು ಭಾಳ ಕಷ್ಟ ಬೀಳ್ತಾರೆ. ಅವ್ರು ಮರಳಿ ಬರೆಯೋದು ಯಾವಾಗ? ಅವ್ರಿಗೆ ಗ್ರಾಮೀಣ ಭಾಗ ಗೊತ್ತಿರುತ್ತೆ. ಅವ್ರು ಸುಮ್ಮನೆ ಕೂತಿರಲ್ಲ, ಅವರು ಉದ್ಯೋಗಕ್ಕೆ ಹೋಗಿರ್ತಾರೆ, ಬೇರೆ ಇನ್ನೆಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ, ಹೊಲ ಮನೆಗಳಲ್ಲಿ ಕೆಲಸಕ್ಕೆ ಸಹಾಯ ಮಾಡ್ತಾರೆ. ಅವ್ರು ಮರಳಿ ಮಾನಸಿಕವಾಗಿ ಸಿದ್ಧರಾಗಬೇಕು, ಮರಳಿ ಓದಬೇಕು. ಅವ್ರು ಒಂದು ದುಡ್ಡು ಹೊಂದಿಸ್ಕೋಬೇಕು. ಒಂದು ಬಾರಿ ಪರೀಕ್ಷೆ ಬರೆಯೋದೇ ಕಷ್ಟ. ಅವರು ಒಂದು ಬಾರಿ ಪರೀಕ್ಷೆ ಬರೆಯೋದೇ ಕಷ್ಟ ಅವರು. ನೋಡಿ, ಅವರು PUCನೂ ಬರೀಬೇಕು. PUCಲಿ ಈಗ 3 ಎಕ್ಸಾಮ್ ಬೇರೆ ಕೊಡ್ತಾರಲ್ವ, ಒಂದು ಸಲ ಬರೆದಿದ್ದಾರೆ, 2 ಸಲ ಅದು ಬೇರೆ ಮಾಡ್ತಾ ಇದ್ದಾರೆ. ಪ್ರಿಪರೇಟರಿ ಎಕ್ಸಾಮ್ ಬರೀಬೇಕು, ನೀಟ್ ಬರೀಬೇಕು, ಎಷ್ಟಂತ ಪರೀಕ್ಷೆ. ಇವ್ರಿಗೊಂದು ಇಲ್ಲಿನ ಗ್ರಾಮೀಣ ವ್ಯವಸ್ಥೆಯ, ಕುಟುಂಬ ವ್ಯವಸ್ಥೆಯ ಒಂದು ಪರಿಕಲ್ಪನೆ ಕೂಡ ಇಲ್ಲ ಇಲ್ಲಿ ಈ ದೇಶಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ನೀಟ್ನ ಆಳ ಅಗಲವನ್ನು ಮತ್ತು ಯಾವ ರೀತಿ ಸಮಸ್ಯೆಗಳಿರ್ತವೆ, ಆ ಗಾಂಭೀರ್ಯತೆ ಎಷ್ಟು ಅನ್ನೋದ್ರ ಬಗ್ಗೆ ಶ್ರೀಪಾದ್ ಭಟ್ ಅವರು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.